ಸುಮಾರು 2 ವರ್ಷ ಆಯ್ತು ಇಲ್ಲಿ ಬಂದು. ಕಂದಾಯ ಇಲಾಖೆ ಮುಖ್ಯ ಅಂದ್ರೆ ಈಗ ಕೋತಿ ಆಂದೋಲನ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಯಾರು ಹಿಂದಕ್ಕೆ ಯಾರು ತಿಳ್ಕೊಂಡಿದ್ರು ಅವ್ರು ಇನ್ನೂ ವಾಟ್ಸ ಆಗಿಲ್ಲ ಅಂದ್ರೆ ನೀವು ವಾಟ್ಸ ಮಾಡ್ಕೋಬೋದು ಅದನ್ನ. ಅದಕ್ಕಿಂತ ಮುಖ್ಯವಾಗಿ ಅಂದ್ರೆ ಆಧಾರ್ ಸೀಡಿಂಗ್, ಮುಖ್ಯವಾಗಿ ಆಧಾರ್ ಸೀಡಿಂಗ್ ಮಾಡ್ಕೊಂಡು ಭಾಳ ಮಹತ್ವದ. ಈ ನಿಮ್ಮ ಕರಡಿ ಗುದ್ದಿ ಗ್ರಾಮದಾಗ ಆಧಾರ್ ಸೀಡಿಂಗ್ ಆಗಲಾರ್ದಕ್ಕೆ ಯಾವುದೋ ಆಸ್ತಿ ಯಾವುದೋ ಮಾಡಿದ್ರು. ಅದಕ್ಕೆ ದಯವಿಟ್ಟು ಆಧಾರ್ ಸೀಡಿಂಗ್ ಮಾಡ್ಕೊಂಡ್ರಿ. ಅಂದರೆ ಇಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಇದ್ರಿ, ನೀವು ಅದಕ್ಕೆ ನಿಮ್ಮ ತವ್ರ ಮನೆಗೆ ಐತಿ ನಿಮ್ಮ ಹೆಸರು ಇತ್ತು ಅಂದ್ರೆ ಹೋಗಿ ಆಧಾರ್ ಸೀಡಿಂಗ್ ಮಾಡ್ಕೊಂಬರ್ರಿ. ಆಧಾರ್ ಕಾರ್ಡು ಮತ್ತು ಉತ್ತಾರಕ್ಕೆ ಲಿಂಕ್ ಮಾಡ್ತಾರೆ. ಉತ್ತಾರಕ್ಕೆ ಲಿಂಕ್ ಆಯ್ತು ಅಂದ್ರೆ ಅಲ್ಲಿ ಯಾರೇ ನಿಮ್ಮನ್ನು ಹೊರತುಪಡಿಸಿ ಯಾರೇ ಇದು ಮಾಡಿದ್ರು ವ್ಯವಹಾರ ಮಾಡ್ಲಿಕ್ಕೆ ಹೋದ್ರು ಅದು ಆಗಂಗಿಲ್ಲ. ಅದಕ್ಕೆ ನಿಮ್ಗೆ ಮಾಹಿತಿ ಸಿಗ್ತದೆ. ದಯವಿಟ್ಟು ಅದನ್ನು ಅದನ್ನು ಮಾಡಿರಿ. ಎರಡದು ಈಗ ಎಷ್ಟೋ ನೋಡ್ರಿ ಎಷ್ಟೋ ಇದು ಬಾಕಿ ಹೋದವು ವಾಸ ಮಾಡುವಂಥವು. ಸುಮಾರು 40-50 ವರ್ಷ 60 ವರ್ಷದ ಮೇಲೆ ಇದ್ದವರು ವಾಸ ಮಾಡ್ಕೊಂಡು ಆಗಿಲ್ಲ. ಇನ್ನು ಅಂತ ಯಾವ ಇದ್ದವರು ವಾಸ ಮಾಡ್ಕೊಂಡು ಕರ್ನಾಟಕ ಸರ್ಕಾರದವರು ಕೌಟಿ ಆಂದೋಲನ ಸ್ಕೀಮ್ ಚಾಲು ಮಾಡಿದ್ದಾರೆ. ಅವರು ನಿಮ್ಮ ಆಸಾ ಸರ್ಟಿಫಿಕೇಟು ಅಥವಾ ಆಧಾರ್ ಕಾರ್ಡು, ಡೆತ್ ಸರ್ಟಿಫಿಕೇಟು ಉತ್ತಾರ ಎಷ್ಟು ತೊಗೊಂಬಂದ್ರೆ ಕೌಟಿ ಆಂದೋಲನದಾಗ ಅಪ್ಲೋಡ್ ಮಾಡಿ ಕೊಡ್ತೀವಿ. ಅವರು ಮತ್ತು ಇನ್ನೊಂದು ಮುಖ್ಯ ಅಂದ್ರೆ ಈಗ 40-45 ವರ್ಷಕ್ಕಿಂತ ಕೆಳಗಿನವ್ರು ಯಾರೇ ಗಂಡಸರು ತಿಳ್ಕೊಂಡ್ರಂದ್ರೆ ಮದುವೆ ಆದ ಹೆಣ್ಮಕ್ಳಿಗೆ ಒಂದು ಸರ್ಕಾರದಿಂದ ಅನುಕೂಲ ಸಿಗಲಿ ಅಂತ ತಿಳ್ಕೊಂಡು ಒಂದು NSAP ಅಂದ್ರೆ ನ್ಯಾಷನಲ್ ಫ್ಯಾಮಿಲಿ ಬೆನಿಫಿಟ್ ಸ್ಕೀಮ್ ಅಂತ ಒಂದಿದೆ. ಆ ಸ್ಕೀಮಲ್ಲಿ 20,000-30,000 ತನಕ ಕೇಂದ್ರ ಸರ್ಕಾರದವ್ರು ಕೊಡ್ತಾರೆ. ಅಂದ್ರೆ 18 ವರ್ಷದಕ್ಕಿಂತ ದೊಡ್ಡ ಮಕ್ಕಳು ಇರಬಾರ್ದು. ಆ ವ್ಯಕ್ತಿ ತಿಳ್ಕೊಂಡಂಥ ವ್ಯಕ್ತಿ 45 ವರ್ಷದ ಕೆಳಗಿನವ್ರು ಇರ್ಬೇಕು. ಇದನ್ನ ಅರ್ಜಿ ಹಾಕಬೇಕಾದ್ರೆ 6 ತಿಂಗಳ ಒಳಗಾಗಿ ಅರ್ಜಿ ಹಾಕಬೇಕು. ಮೊನ್ನೆ ಯಾರು ಇಲ್ಲಿ ಕರಡಿ ಗುದ್ದಿದ್ದೆ ಫೋನ್ ಮಾಡಿದ್ರು ನನಗೆ, ಯಾರಿಗೂ ನೀವು ಹೇಳಿದ್ರಿ ಅಂತ. ನಾ ಹೇಳ್ಕೊಂಡು ಹೋಗೋದು ಬಂದು ಯಾರು ತಿಳ್ಕೊಂಡು ಕೂಡ ವಯಸ್ಸು ನೋಡ್ತೀನಿ, ಕರೆಸಿ ಅವ್ರು ಕೊಟ್ಟು ಸೈ ಮಾಡಿ ಕೊಟ್ಟು ಗಾಡಿ ಮಾಡ್ತೀವಿ. ಏನದಾರಲ್ಲ ಸರ್, ಅವ್ರು ನಾನು ಒಂದು ಪಂಚಾಯತ್ ನಾನು ಅದು ಟ್ಯಾಬ್ಲೆಟ್ ಬರಂಗಿಲ್ಲ. ಅದಕ್ಕೆ ಬರೋದಿಲ್ರಿ, ನೀವು ತಯಾರು ಮಾಡಿ ಹಾಕಿ ಈಗ ಮೊದಲಿನ ಅನುಕೂಲ ಜನರಿಗೆ ಅವನ್ನ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ಲ. ಮತ್ತೆ ನಿಮ್ಗೆ ಕೇಳಿದಾಗ ಗೊತ್ತಾಗೋದು. ಇಲ್ಲ ನಮ್ಮದೇನು ಈ ವಾರ್ಷಿಕ ಅರ್ಜಿ ಕೊಡ್ತಾರಲ್ಲ, ಅರ್ಜಿ ಕೊಟ್ಟಾಗ ಡೆತ್ ಸರ್ಟಿಫಿಕೇಟ್ ಗೊತ್ತೇ ಆಗ್ಬಿಡ್ತದ. 50 ವರ್ಷದಿಂದ ಇನ್ನ ಎಷ್ಟೋ ಮಂದಿ ವಾಸ ಮಾಡಿಲ್ಲ. ಹೌದು, ಇನ್ನೂ ಆಗಿಲ್ಲ. 40 ಸ್ವತಂತ್ರ ಸಿಕ್ಕಾಗಿಂದ ಇನ್ನ ಮಂದಿ ಗಂಗಪ್ಪ ಈ ಸರ್ಕಾರದವರ ಅದನ್ನ ಆದೇಶ ಮಾಡಿದ್ದಾರೆ. ಹೇಳ್ಬೇಕಂದ್ರ ಪರ್ಸನ್ ಒಬ್ಬೊಬ್ರು ಮದಿಗೆ ಹೊಂಟಿನ ಇಂಡಿವಿಜುವಲ್ ಆಗಿ ಮನಿ ಹೋಗಿ ಮಾಡಿರ್ತೀವಿ. ತಲಾಟೆ ಅವ್ರಿಗೆ ಯಾರಿಲ್ಲ, ಅವ್ರು ಹೋಗಿ ಹೇಳಿಯೋ ಇದ್ದಾರೆ. ಇವರ